ಸಾವಿರ ಕೋಟಿಯ ರಾಜಮೌಳಿ ಸಿನಿಮಾಗೆ ಕೌಂಟ್ಡೌನ್ ಶುರುವಾಗಿರುವಂತಹದ್ದು. ರಾಜಮೌಳಿ ನಿರ್ದೇಶನದ ಮಹೇಶ್ ಬಾಬು ನಟನೆಯ ಸಿನಿಮಾ ಕೂಡ ಇದು. ಬಿಗ್ ಬಜೆಟ್ ಸಿನಿಮಾದ ಚಿತ್ರೀಕರಣ ಈಗ ಆರಂಭ ಆಗಿರುವಂತಹದ್ದು. SSMB29 ಹೀಗಂತ ಹೆಸರನ್ನು ಕೂಡ ಇಡಲಾಗಿದೆ. ಆ ಹಿಂದೆ RRR ಅಂತ ಹೇಳಿ ಹೆಸರಿಟ್ಟು ಸಿನಿಮಾ ಮಾಡಿದಂತಹ ರಾಜಮೌಳಿ ಅವರು ರಾಜಮೌಳಿ ಈಗಾಗಲೇ ಮಗಧೀರ, RRR ಈ ರೀತಿಯಾದಂತಹ ಸಿನಿಮಾಗಳನ್ನು ಕೊಟ್ಟಂತಹ ನಿರ್ದೇಶಕ. RRR ಆದಮೇಲೆ ಯಾವ ಸಿನಿಮಾವನ್ನು ರಾಜಮೌಳಿಯವರು ನಿರ್ದೇಶನ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಬಹಳ ಕ್ಯೂರಿಯಾಸಿಟಿ ಇತ್ತು ಅವರ ಅಭಿಮಾನಿಗಳಿಗೆ. ಈಗ 1000 ಕೋಟಿ ಬಜೆಟ್ನಲ್ಲಿ ರಾಜಮೌಳಿಯವರು ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ ಸಿನಿಮಾಕ್ಕೆ ಈಗಾಗಲೇ ಮಹೇಶ್ ಬಾಬು ಅವರು ಆ್ಯಕ್ಟರ್ ಕೂಡ ಆಗಿರುವಂಥದ್ದು. ಮಹೇಶ್ ಬಾಬು ಅವರು ಕೂಡ ಹೀರೋ ಆಗಿದ್ದಾರೆ. ಬಿಗ್ ಬಜೆಟ್ ಸಿನಿಮಾದ ಚಿತ್ರೀಕರಣ ಈಗಾಗಲೇ ನಡೀತಾ ಇರುವಂಥದ್ದು. ಈ ಒಂದು ಸಿನಿಮಾದ ಟೈಟಲ್ ಏನಪ್ಪ ಅಂತೇಳಿ ಒಂದಷ್ಟು ಕ್ಯೂರಿಯಾಸಿಟಿ ಇತ್ತು. ಆ ಒಂದು ಸಿನಿಮಾದ ಟೈಟಲ್ ಈಗ SSMB29 ಹೀಗಂತ ಟೈಟಲನ್ನು ಇಡಲಾಗಿದೆ. ಹಿಂದೆ RRR ಅಂತೇಳಿ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದರು. ಆ ಸಿನಿಮಾ ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿತ್ತು. ಈಗ ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ SSMB29 ಹೀಗಂತ ಒಂದು ಟೈಟ್ಲನ್ನು ಇಟ್ಟು ಈಗ ಸಿನಿಮಾವನ್ನು ಮಾಡಲಿಕ್ಕೆ ರಾಜಮೌಳಿ ಹೊರಟಿರುವಂಥದ್ದು. ಇದೊಂದು ಥ್ರಿಲ್ಲರ್ ಜಾನರ್ ಇರುವಂತಹ ಒಂದು ಸಿನಿಮಾ. ಇದು 20 ದೇಶಗಳಲ್ಲಿ ಈಗಾಗಲೇ ಚಿತ್ರೀಕರಣ ಮಾಡಲಿಕ್ಕೆ ಚಿತ್ರತಂಡ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರೋದು. ಜೊತೆಗೆ ಅಮೆಜಾನ್ ಕಾಡಿನಲ್ಲೂ ಕೂಡ ಚಿತ್ರೀಕರಣ ಮಾಡಲಿಕ್ಕೆ ಚಿತ್ರತಂಡ ಒಂದಷ್ಟು ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಿರೋದು. ಈ ಸಿನಿಮಾದ ಕತೆ ಏನಪ್ಪ ಅಂತಂದರೆ, ಒಬ್ಬ ರಾಜನ ಕತೆ ಈ ಸಿನಿಮಾದಲ್ಲಿ ಇದೆ ಅಂತ ಈಗ ತಿಳಿದು ಬಂದಿರುವಂಥದ್ದು. ರಾಜಮೌಳಿಯವರ ಸಿನಿಮಾ ಅಂತಂದರೆ ಒಂದು ವಿಭಿನ್ನವಾದಂತಹ ಸಿನಿಮಾ, ಅದರಲ್ಲಿ ನೋ ಡೌಟ್. ಯಾಕೆಂತಂದರೆ ಈ ಹಿಂದೆ ಮಗಧೀರ ಆಗಿರ್ಬೋದು, ಬಾಹುಬಲಿ ಆಗಿರ್ಬೋದು, ಜೊತೆಗೆ RRR ಆಗಿರ್ಬೋದು, ಹೀಗೆ ಹಲವಾರು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಿರ್ದೇಶಕ ಕೇವಲ ಒಂದು 14-15 ಸಿನಿಮಾ ಮಾಡಿರ್ಬೋದು ಅನಿಸುತ್ತೆ. ಆ 15 ಸಿನಿಮಾಗಳು ಕೂಡ ಒಂದೊಂದು ಸಿನಿಮಾ ಕೂಡ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಮೂಡಿ ಬಂದಿರುವಂತಹದ್ದು. ಅಂತಹ ನಿರ್ದೇಶಕನ ಗರಡಿಯಲ್ಲಿ ಈಗ ಮಹೇಶ್ ಬಾಬು ಅವರು ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ. ಜೊತೆಗೆ SSMB ಅಂತೇಳಿ SSMB29 ಹೀಗಂತ ಆ ಸಿನಿಮಾದ ಟೈಟಲ್ನ ಕೂಡ ಇಡಲಾಗಿರುವಂಥದ್ದು. RRR ಅಂದರೆ ಏನಪ್ಪ ಅಂತೇಳಿ ಒಂದಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇತ್ತು. ಸೊ ಆ ಒಂದು ಕ್ಯೂರಿಯಾಸಿಟಿಗೆ ಇದೇನು ಸಿನಿಮಾ ಓಡಲ್ಲ, ಬಾಹುಬಲಿ, ಮಗಧೀರ ಇಂತಿಂಥ ಟೈಟ್ಲ್ಗಳನ್ನ ಇಟ್ಕೊಂಡು ಅಷ್ಟು ವಿಜೃಂಭಣೆಯಿಂದ ಬಂದಂತಹ ಸಿನಿಮಾಗಳು ಅವೆಲ್ಲ ಅಂಥ ಸಿನಿಮಾಗಳು ಸೂಪರ್ ಡೂಪರ್ ಆಗಿದೆ. ಇದು ಯಾವುದೋ RRR ಅಂತಂತೇಳಿ ಒಂದಷ್ಟು ಕೊಂಕು ಮುರಿದಿದ್ರು. ಅಂದರೆ ಎಲ್ಲೋ ಒಂದು ಕಡೆ ಇದು ಓಡಲ್ಲ ಆ ರೀತಿಯಾಗಿ ಯೋಚನೆ ಕೂಡ ಮಾಡಿದರು. ಆದರೆ ಅದೇ ರೀತಿಯಾದಂತಹ ಒಂದು ಟೈಟಲನ್ನು ಇಟ್ಕೊಂಡು RRR ಅಂತೇಳಿ ಟೈಟಲ್ ಇಟ್ಕೊಂಡು ಅವರು ಸೂಪರ್ ಡೂಪರ್ ಬ್ಲಾಕ್ ಬಾಸ್ಟರ್ ಹಿಟ್ ಸಿನಿಮಾ ಕೊಟ್ಟಂತಹ ನಿರ್ದೇಶಕ ರಾಜಮೌಳಿ ಈಗ SSMB29 ಅಂತೇಳಿ ಸಿನಿಮಾವನ್ನು ಮಾಡ್ತಿದ್ದಾರೆ. ಆ ಒಂದು ಟೈಟಲ್ ಕೂಡ ಮಾಡಿರುವಂಥದ್ದು. ಈಗಾಗಲೇ ಚಿತ್ರೀಕರಣ ಕೂಡ ಶುರುವಾಗಿರುವಂಥದ್ದು. ಈ ಒಂದು ಚಿತ್ರದ ಬಜೆಟ್ ನೋಡಿದರೆ 1000 ಕೋಟಿ ಅಷ್ಟು ಬಜೆಟ್ನಲ್ಲಿ ಈ ಒಂದು ಸಿನಿಮಾವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಇದೊಂದು ಥ್ರಿಲ್ಲರ್ ಜಾನರ್ ಇರುವಂತಹ ಒಂದು ಸಿನಿಮಾ ಅಂತ ಹೇಳಿ ಗೊತ್ತಾಗ್ತಿರೋದು. ಒಟ್ಟು 20 ದೇಶಗಳಲ್ಲಿ ಈ ಸಿನಿಮಾದ ಚಿತ್ರೀಕರಣ ನಡೆಯುತ್ತೆ ಅನ್ನೋದು ಈಗ ಚಿತ್ರತಂಡದಿಂದ ಬಂದಿರುವಂಥದ್ದು. ಜೊತೆಗೆ ಇದು ಒಬ್ಬ ರಾಜನ ಕಥೆಯಂತೆ. ಈ ಒಂದು ಕಥೆಯನ್ನು ರಾಜಮೌಳಿಯವರು ಯಾವ ರೀತಿಯಾಗಿ ಕಟ್ಕೊಡ್ತಾರೆ ಪ್ರೇಕ್ಷಕರಿಗೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ.